ಗುಡ್ ಮಾರ್ನಿಂಗ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಸೋಲೋ ಇನ್ ವೆಲಂಗಾನಿ ಸೀರೀಸ್. ಏನೇನೆಲ್ಲ ನೋಡಬೇಕು ವೆಲಂಗಾನಿಲಿ ಎಲ್ಲಾನು ನೋಡಾಯ್ತು, ಒಂದೇ ಒಂದು ವಿಷಯ ಬಿಟ್ಟು. ಎಷ್ಟು ಜನ ಬಂದಿದ್ದಾರೆ. ನನಗೆ ಚಿಕ್ಕ ವಯಸ್ಸಿಂದಾನು ಸನ್ರೈಸ್ನ ಡ್ರಾಯಿಂಗ್ ಮಾಡಿದರೆ ಒಂದು ಮೌಂಟೇನ್ಸಿಂದ ಇಲ್ಲಾಂದರೆ ಬೀಚ್ವರೆಗೂ ಬಂದು ಸನ್ರೈಸ್ ನೋಡಲಿಲ್ಲ ಅಂದರೆ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಿದೆ. ಇಲ್ಲೆಲ್ಲನೂ ಆರೆಂಜ್ ಕಲರ್ ಸ್ಟಾರ್ಟ್ ಆಗಿದೆ, ಇಲ್ಲೂ ಅಷ್ಟೇ. ನನಗೆ ಬೀಚಲ್ಲಿ ಬೆರಿ ಕಲರಲ್ಲಿರೋದು ತುಂಬ ಇಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. Cause I'm on top of the world. I'm on top of the world. ಬೆಳಕಾಗ್ತಿದೆ ಗಾಯ್ಸ್, ಬೆಳಕಾಗ್ತೈತೆ. ಸೂರ್ಯ ಹುಟ್ಬಿಟ್ರೆ ನಾನು ಬಂದಿರೋದು ಎಷ್ಟಾಗ್ಬಿಡುತ್ತೆ ಗುರು. ಸನ್ರೈಸ್ ನೋಡಬೇಕು. ಸೂರ್ಯ ಹುಟ್ಟೋ ಟೈಮೇ ಮುಗ್ದೋಯ್ತು. ಬೆಳಕೆಲ್ಲ ಬಂದ್ಬಿಡ್ತು, ಬಟ್ ಕ್ಲೌಡೆಲ್ಲ ಕವರ್ ಆಗಿರೋದ್ರಿಂದ ಬೀಚ್ ವ್ಯೂಯಿಂದ ಸೂರ್ಯ ಹುಟ್ಟೋದು ಸಿಗಲಿಲ್ಲ ಸೀನ್. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಾನು ಬಂದಿದ್ದೀನಿ, ಇವತ್ತು ನೀನು ಬಂದಿಲ್ಲ. ಸನ್ರೈಸ್ನ ನೋಡಬೇಕು, ಕೈಯಲ್ಲಿ ಕಾಫಿ ಸಮೇತ. ನಮ್ಮ ಸೂರ್ಯನೇ ಇನ್ನೂ ಬಂದಿಲ್ಲ. ಗುಡ್ ಮಾರ್ನಿಂಗ್ ಸೂರ್ಯ. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಪ್ಲಾಸ್ಟಿಕ್ಸ್ ಆಗಲಿ ಕಸನಾಗಲಿ ಹಿಂಗೆ ಹಾಕಬೇಕು, ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಹಿಂದೆ ಹೋದರೆ ಡಸ್ಟ್ಬಿನ್ಸ್ ಅದು ಇವೆಲ್ಲ ಇಟ್ಟಿರ್ತಾರೆ. ಎಲ್ಲರ ಥರನೂ ನಾವು ಆವ್ರೇಜ್ ಆಗಿರೋದು ಬೇಡ. ಇವನ್ ಅದೆಲ್ಲ ನಾವು ಕ್ಲೀನ್ ಮಾಡಿ ನೀವು ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ರಿಲೀಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. என்னடா தம்பி, வாழ்க்கை எப்படி போகுது? ஒரு பொண்ணை பார்த்த உடனே வர்றது 100% காதல். நான் உன்னை காதலிக்கிறேன்னு சொல்லும் பொழுதே 50% காதல் போயிடும். நானும் உன்னை காதலிக்கிறேன்னு அந்த பொண்ணு சொன்ன உடனே மறுபடியும் 25% காதல் போயிடும். காதலிச்ச 2 பேர் சேர்ந்து வாழும் பொழுது 25% தான் காதல் வாழும். சேர்ந்த காதலுக்கு 25 மார்க், சொன்ன காதலுக்கு 50 மார்க், சொல்லாத காதலுக்கு தான் நண்பா 100க்கு 100 மார்க். ನೀವೇನು ಮಾಡ್ತಿದ್ದೀರಾ? ಮುತ್ತುಡುಕ್ತಾ ಇದ್ದೀನಿ. ನೀವು ಮುತ್ತುಡುಕ್ಬಿಟ್ಟು ಏನು ಮಾಡ್ತೀರಾ? ಈ ಚಿಪ್ಪನೆಲ್ಲ ನಾನು ನನ್ನ ಮೆಮೊರಿಗೋಸ್ಕರ ಚಿಪ್ಕೊಂಡು ಹೋಗ್ತಾ ಇದ್ದೀನಿ. 1 ಗಂಟೆಗಳ ನಂತರ 5:30ಗೆ ನಾನು ಬಂದೆ. ಆಲ್ಮೋಸ್ಟ್ 6:30 ಆಗೋಯ್ತು ಗಾಯ್ಸ್. ಹೇಳೋಕೆ ಬೇಜಾರಾಗ್ತೈತೆ, ಬಟ್ ಇವತ್ತೇ ನಾವು ವೆಲಂಗಾಣಿಲಿರುವಂಥ ಲಾಸ್ಟ್ ಡೇ. ಗಾಯ್ಸ್, ನಾನು ಮಾಡಿರೋ ಸ್ಯಾಂಡ್ ಹೌಸ್ ಇದೇ ನನ್ನ ಕೋಟೆ. ಇದು ನಾನು ಹಿಂಗೆ ಬಿಟ್ಟು ಹೋಗ್ತೀನಿ. ಅದು ಯಾರು ಹಾಳು ಮಾಡ್ತಾರೋ ಗೊತ್ತಿಲ್ಲ, ಅದರ ಪಕ್ಕ ಹಾಳು ಮಾಡೇ ಮಾಡ್ತಾರೆ. ನನ್ನ ಗತಿ ಹೆಂಗಾಗೈತೆ ಗೊತ್ತಾ? ನನ್ನ ಬಟ್ಟೆ ಎಲ್ಲ ಹೆಂಗಾಗಿದೆ ಗೊತ್ತಾ? ಗಾಯ್ಸ್, Run it down. Ooh, baby, it's dangerous. Your problems are just not the same to it. We're dealing with things you ain't seen before. We're feeling the weight of our ancestors. We're healing with ways that don't last so long. Don't have the time and it obvious. No help for the weak, but the liquor strong. Plenty of boy, ಗಾಯ್ಸ್, ಈ ಫೋಟೋ ವಿಡಿಯೋಸ್ ಎಲ್ಲ ಹಿಡ್ಕೊಡಕ್ಕೆ ಹೆಲ್ಪ್ ಮಾಡಿದ್ದು ಇವನೇ. ತರುಣ್, ಮೀಟ್ ಮಿಸ್ಟರ್ ತರುಣ್. ಇವರೇ ನಮಗೆ ಫೋಟೋಗೆಲ್ಲ ಹೆಲ್ಪ್ ಮಾಡಿದ್ದು. ಯಾವುದು ಫೋಟೋಕ್ಕೆಲ್ಲ ನೀನು ಹೆಲ್ಪ್ ಅನ್ನೇ ನಾನಿಲ್ಲಿ ಬಂದಿದ್ದು 5:30 ಮಾರ್ನಿಂಗ್. 1 ಅವರ್ ಕಾದೆ, 1.5 ಗಂಟೆ ಕಾದೆ, 2 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಬಟ್ ಸೂರ್ಯ ನಮ್ಮ ಕಣ್ಣಿಗೆ ಕಾಣ್ತಿರೋ ಕ್ಲಿಯರ್ ಆಗಿ ಫುಲ್ಲು ಕ್ಲೌಡಲ್ಲಿ ಮುಚ್ಚಿಕೊಂಡು ಮೇಲ್ಗಡೆ ಬಂದ್ಬಿಡವನೆ. ಅಂದರೆ ಕ್ಲೌಡಲ್ಲಿ ಮರೆಯಾಗಿ ಮೇಲ್ಗಡೆ ಬಂದಿದ್ದಾನೆ ಅಂತ ಹೇಳಕ್ಕೆ ಬಂದೆ. ನಮ್ಮ ಪುಟ್ಟ ಕೋಟೆ ಒಂದನ್ನು ಕಟ್ಟಿದ್ದೇವೆ. ಇದರ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ವಿತ್ ಟೀ, ಬೆಳಿಗ್ಗೆಯಿಂದ 3ನೇದಿದು. ಗಾಯ್ಸ್, ಓಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ.
ಅಂದರೆ ಇಲ್ಲಿಂದ ಸೀದಾ ಹೊರಟ್ರೆ ಮತ್ತೆ ನಾನು ಬೀಚಿಗೆ ಬರಲ್ಲ. ಸೊ ಎವ್ರಿಬಡಿ ಸೇ ಗುಡ್ ಬೈ ಟು ಬೀಚ್. ಬಾಯ್ ಬಾಯ್ ಬೀಚ್. ವೇಲಂಗಣಿ ಚರ್ಚ್. ಬಾಯ್ ಬಾಯ್. ಇದು ಮಾರ್ನಿಂಗ್ ಸ್ಟಾರ್ ಚರ್ಚ್ ಹೋಗಿ ಬಂದ್ವಲ್ಲ, ಇದ್ರ ಮುಂದೆಗಡೆನೇ ಸ್ಟ್ಯಾಚ್ಯೂ ಇರೋದು. ಸೊ ಅಲ್ಲಿಂದ ಈ ಗೇಟಿಗೆ ಬಂದರೆ ಇಲ್ಲೇ ನಮ್ಮ ರೂಮ್ ಇರೋದು ಅಂತ ಆಯ್ತಾ. ಇಲ್ಲಿ ಕ್ವೀನ್ ಪ್ಯಾಲೇಸ್ ಇದೇ ಬಿಲ್ಡಿಂಗ್ ಏನು. ಇಲ್ಲಿದೆ ಹೋಲಿ ವಾಟರ್ ಆ್ಯಂಡ್ ರೋಸರಿ. ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ತುಂಬ ಜನ ನನಗೆ ಮೆಸೇಜ್ ಹಾಕಿ ಫೋನ್ ಮಾಡಿ ಹೇಳಿದ ವಿಷಯ ಇದೇನೆ, ಸೊ ನನಗೆ ಇದೆಲ್ಲ ತಗೊಂಬಾ ಅಂತ. ಸೊ ಯಾರ್ಯಾರೆಲ್ಲ ಕೇಳಿದಾರೋ ಅವ್ರಿಗೆಲ್ಲನೂ ತೊಗೊಂಡಿದ್ದೀನಿ. ಸೊ ಇದೇನೆ ಆ್ಯಕ್ಚುಲಿ ಪರ್ಚೇಸ್ ಮಾಡಬೇಕು ಅಂತಿದ್ದು, ಪರ್ಚೇಸ್ ಆಯಿತು. ಆ್ಯಂಡ್ ಅದಾದಮೇಲೆ ಇದೊಂದು ಪರ್ಚೇಸ್ ಮಾಡಿದೆ. ರೂಮಿಗೆ ಬಾ ಹೇಳೋಂಥ ಟೈಮ್ ಬಂತು. ಎಲ್ಲ ಬಾಯ್ ಮಾಡಿ. ಬಾಯ್ ಬಾಯ್ ಬಾಯ್. ಗೈಸ್ ಫೈನಲಿ ಚೆಕ್ಔಟ್ ಮಾಡಾಯಿತು. ಯಾರಿಗೆಲ್ಲ ಡೌಟ್ ಇದೆ ನಾನು ಒಬ್ಬನೇ ಬಂದಿದ್ದೇನಾ ಇಲ್ವಾ ಅಂತ ಹೇಳಿ ಗೊತ್ತಿರುತ್ತೆ ಎಷ್ಟು ಮೆಂಬರ್ ಏನು ಇತ್ತು ಅಂತ. ಅದು ಒಂದ್ಸರಿ ಫೋಟೋ ತೆಗಿದ್ದೀನಿ. ನಂದು ಆ್ಯಕ್ಚುಲಿ ಬೈಬಲ್ ಮ್ಯೂಸಿಯಂ ಇತ್ತು, ಅದೊಂದು ಹೋಗ್ತಾ ನೋಡಬೇಕು. ಆ್ಯಂಡ್ ಲುಕ್ ದಿಸ್ ಗೈಸ್, ನಮಗೇನು ಕಾಣ್ತಾ ಇದೆ ಅಂತ. ಎಸ್ ಅನ್ನೋದರ್ ಬೀಚ್. ಸಿ ಗೈಸ್ ಡ್ಯಾನಿಶ್ ಪೋರ್ಟ್. ಸಿ ಗೈಸ್ ಇಲ್ಲಿರುವಂಥ ಸ್ಟ್ರೀಟ್ ತುಂಬಾ ಚಿಕ್ಕದು. ಅದರ ಒಂದು 4-5 ಅಂಗಡಿಗಳಿದ್ದಾವೆ ಅಷ್ಟೇ. ಹಾಂ ಬ್ರೋ, ರಾಹುಲ್ ರಾಕ್ಸ್ அப்படின்னு ராக்ஸ். பெங்களூர்ல இருந்து வர ப்ரோ, கன்னடால இருக்கு. கன்னடா நீங்க தமிழ் தெரியாது சொன்னீங்க. ನೆಕ್ಸ್ಟ್ ಲೆವೆಲ್ ಡ್ಯೂ. ನಾನು ಡಯಟ್ ಮಾಡೋದ್ರಿಂದ ಈ ಥರ ಎಲ್ಲ ತಿನ್ನಲ್ಲ. ಈ ಥರ ವಾವ್. This is insane. ವೇಲಾಂಗಣಿ ಬೀಚ್ಗಿಂತನೂ ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಗಾಯ್ಸ್, ಇದೇ ಫ್ರೇಮಲ್ಲಿ ನೀವು ಆ ವ್ಯೂ ಪಾಯಿಂಟ್ ಮೇಲೆ ಇದ್ರೆ ಹೆಂಗಿರುತ್ತೆ. ವೇಲಾಂಗಣಿಗಿಂತನೂ ಈ ಬೀಚ್ ನನಗೆ ತುಂಬ ಇಷ್ಟ ಆಯಿತು. ಒಂದಕ್ಕೆ 2 ವ್ಯೂ ಪಾಯಿಂಟ್ಸ್ ಇದ್ದಾವೆ. ಈಗ ನಾವು ಹೋಗಿ ಬಂದಿದ್ದು ಆ ಪ್ಲೇಸ್ ಕಾಣ್ತಾ ಇದ್ದೀವಿ.